ಸನಾತನ ಧರ್ಮ ಅಂದರೆ ಕೇವಲ ಒಂದು ಧರ್ಮವಲ್ಲ, ಅದೊಂದು ಜೀವನ ಪದ್ಧತಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಪ್ರಪಂಚದ ಅತ್ಯಂತ ಹಳೆಯ ಜೀವನ ಪದ್ಧತಿಯ ಬಗ್ಗೆ ಮಾತಾಡೋಣ. ಅದೇ ಸನಾತನ ಧರ್ಮ. ಸನಾತನ ಎಂದರೆ ಯಾವುದು? ಆರಂಭವೂ ಇಲ್ಲದ ಅಂತ್ಯವೂ ಇಲ್ಲದ ಶಾಶ್ವತವಾದುದು ಎಂದರ್ಥ. ಇದು ಕೇವಲ ನಂಬಿಕೆಯಲ್ಲ, ಇದು ಬದುಕುವ ಕಲೆ. ಸನಾತನ ಧರ್ಮದ ವಿಶೇಷತೆ ಏನು ಗೊತ್ತಾ? ಇದು ವ್ಯಕ್ತಿ ಕೇಂದ್ರಿತವಲ್ಲ, ಬದಲಾಗಿ ತತ್ವ ಕೇಂದ್ರಿತ. ಇದು ನಮಗೆ 4 ಮುಖ್ಯ ಗುರಿಗಳನ್ನು ಕಲಿಸಿಕೊಡುತ್ತದೆ. ಅದು ಯಾವುವೆಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ನಿಮ್ಮ ಕರ್ತವ್ಯ ಮತ್ತು ನೀತಿ. ಅರ್ಥ ಸನ್ಮಾರ್ಗದಲ್ಲಿ ಸಂಪತ್ತು ಗಳಿಸುವುದು. ಕಾಮ ಧರ್ಮದ ಚೌಕಟ್ಟಿನಲ್ಲಿ ಆಸೆಗಳನ್ನು ಪೂರೈಸುವುದು. ಮೋಕ್ಷ ಅಂತಿಮವಾಗಿ ಪರಮಾತ್ಮನಲ್ಲಿ ಒಂದಾಗುವುದು. ಇವು ಸನಾತನ ಧರ್ಮದಲ್ಲಿ 4 ಗುರಿಗಳನ್ನು ತೋರಿಸಿಕೊಡುತ್ತದೆ. ಹಲವರು ಇದನ್ನು ಕೇವಲ ಸಂಪ್ರದಾಯ ಅಂದುಕೊಳ್ಳುತ್ತಾರೆ, ಆದರೆ ನಮ್ಮ ಪೂರ್ವಜರು ಹೇಳಿದ ಪ್ರತಿಯೊಂದು ಹಿಂದೆ ವಿಜ್ಞಾನವಿದೆ. ಉದಾಹರಣೆ, ನಾವು ಮಾಡುವ ಯೋಗ ಮತ್ತು ಧ್ಯಾನ ಕೇವಲ ದೈಹಿಕ ವ್ಯಾಯಾಮವಲ್ಲ, ಅದು ಮನಸ್ಸಿನ ಶಾಂತಿ. ನಮ್ಮ ದೇವಸ್ಥಾನಗಳ ವಾಸ್ತುಶಿಲ್ಪಿ ಕಾಸ್ಮಿಕ್ ಎನರ್ಜಿಯನ್ನು ಆಕರ್ಷಿಸುವ ಕೇಂದ್ರಗಳು. ಪ್ರಕೃತಿಯನ್ನು ಅಂದರೆ ಗಿಡ, ಪ್ರಾಣಿ, ನದಿ ಪೂಜಿಸುವುದು ಅಂದರೆ ಪರಿಸರ ಸಂರಕ್ಷಣೆ ಪಾಠ. ಸನಾತನ ಧರ್ಮ ಹೇಳುವುದು ಒಂದೇ ಮಾತು, ವಸುದೈವ ಕುಟುಂಬಕಂ. ಈ ಇಡೀ ಜಗತ್ತೇ ಒಂದು ಕುಟುಂಬ. ಇಲ್ಲಿ ಎಲ್ಲರಿಗೂ ಅವರವರ ದಾರಿ ಹಾರಿಸಿಕೊಳ್ಳುವ ಸ್ವಾತಂತ್ರ್ಯವಿದೆ. ಸರ್ವೇ ಜನಂ ಸುಖಿನೋ ಭವಂತು ಎಂದು ಎಲ್ಲರೂ ಒಳಿತನ್ನು ಬಯಸುವ ಏಕೈಕ ಸಂಸ್ಕೃತಿ ನಮ್ಮದು. ಸನಾತನ ಧರ್ಮ ಅಂದರೆ ಅದು ಕೇವಲ ಇತಿಹಾಸವಲ್ಲ, ಅದು ಭವಿಷ್ಯ ಕೂಡ. ನಮ್ಮ ಮೂಲವನ್ನು ಅರಿತು ಮೌಲ್ಯಗಳನ್ನು ಉಳಿಸಿಕೊಂಡು ಬೆಳೆಯೋಣ. ಜೈ ಶ್ರೀರಾಮ್. ಸನಾತನ ಧರ್ಮದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.